ಭಾರಿ ಮಳೆಯ ಕಾರಣಕ್ಕಾಗಿ ಉಕ್ಕಿ ಹರಿತಾ ಇದೆ ನೇತ್ರಾವತಿ ನದಿ. ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಗ್ರಾಮಗಳಲ್ಲಿ ನದಿಯ ನೀರು ನುಗ್ಗುವ ಆತಂಕ ಶುರುವಾಗಿದೆ. ನೇತ್ರಾವತಿ ನದಿ ಬೋರ್ಗರಿತಾ ಇದೆ. ನೇತ್ರಾವತಿಯ ತುಂಬೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಒಂದು ಆತಂಕ, ಪ್ರವಾಹದ ಆತಂಕ ಶುರುವಾಗಿದೆ. ನದಿ ಪಾತ್ರಕ್ಕೆ ಯಾವ ಕಾರಣಕ್ಕೂ ಕೂಡ ತೆರಳಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಹರೇಕಳ ಡ್ಯಾಮ್ನಲ್ಲಿ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ಇಷ್ಟೊಂದು ಬೋರ್ಗರಿತಾ ಇರಬೇಕಾದ್ರೆ ಮೀನುಗಾರಿಕೆ ಯಾವ ಕಾರಣಕ್ಕೂ ಕೂಡ ಬೇಡ ಅಂತ ಹೇಳಿ ಜಿಲ್ಲಾಡಳಿತ ಆದೇಶ ಮಾಡಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ನೇತ್ರಾವತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂಥ ನದಿ. ಇದು ನೇತ್ರಾವತಿಯ ಬೋರ್ಗರೆತ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ನೇತ್ರಾವತಿಗೆ ಕಟ್ಟಲಾಗಿರುವಂಥ ಸೇತುವೆಯ ಸುತ್ತಮುತ್ತಲೂ ಕೂಡ ಈ ದೃಶ್ಯ ಎಷ್ಟೊಂದು ರಮಣೀಯವೂ ಆಗಿದೆ, ರೌದ್ರದ ರೀತಿಯಲ್ಲಿಯೂ ಕೂಡ ಕಾಣಿಸ್ತಾ ಇದೆ. ಒಂದು ರೌದ್ರ ರೀತಿಯಲ್ಲಿ ನೀರು ಹರಿತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಬೋರ್ಗರಿತ ಇರಬೇಕಾದ್ರೆ ಈ ಭಾಗದಲ್ಲಿ ಮೀನುಗಾರಿಕೆ ನಿಷಿದ್ಧ. ಈ ಭಾಗ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಈ ಮಳೆಗಾಲದಲ್ಲಿ ಮೀನುಗಾರಿಕೆಯನ್ನು ಸ್ವಲ್ಪ ದಿನ ಮುಂದೂಡುವುದು ಬಹಳ ಒಳಿತು, ಇಲ್ಲವಾದರೆ ಜೀವಕ್ಕೆ ಅಪಾಯ ಅಂತ ಹೇಳಿ ಜಿಲ್ಲಾಡಳಿತ ಹೇಳಿದೆ. ಇನ್ನು ಅಕ್ಕಪಕ್ಕದ ಗ್ರಾಮದ ಜನರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಪ್ರವಾಹ ಪೀಡಿತ ಭೀತಿ ಇರೋದರಿಂದ ನದಿಯ ಇಕ್ಕೆಲಗಳಲ್ಲೂ ಕೂಡ ಸಂಚಾರ ಮಾಡದಂತೆ, ಅಕ್ಕಪಕ್ಕ ಹೋಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿ ಮೈದುಂಬಿ ಹರಿತಾ ಇದ್ದಾಳೆ. ಏನು ಘಟ್ಟ ಪ್ರದೇಶದಿಂದ ಹರಿದು ಬರುವಂತಹ ನೇತ್ರಾವತಿ ಮಂಗಳೂರಿನಲ್ಲಿ ಸಮುದ್ರಕ್ಕೆ ಸೇರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು. ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಈಗ ನಾವು ಸದ್ಯ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ದೊಡ್ಡ ಡ್ಯಾಮ್ ಆದ ಹರೇಕಳದ ಡ್ಯಾಮ್ ಅಲ್ಲಿರುವಂಥದ್ದು. ನಾವು ಇಲ್ಲಿ ನೇತ್ರಾವತಿಯ ಒಂದು ಹರಿವಿನ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಬೆಳ್ತಂಗಡಿ, ಪುತ್ತೂರು ಯಾವ ಭಾಗದಿಂದ ನೇತ್ರಾವತಿ ಬೆಳ್ತಂಗಡಿ ಬಂಟ್ವಾಳದ ಮೂಲಕ ಹರಿದು ಬರ್ತಾಳೋ ಆ ಭಾಗವೆಲ್ಲವೂ ಕೂಡ ಅನೇಕ ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಇವತ್ತು ಕೂಡ ಇದು ಕಂಟಿನ್ಯೂ ಆಗಿದೆ. ಹಾಗಾಗಿ ಈ ಅಡ್ಯಾರ್ ಡ್ಯಾಮ್ ಏನಿದೆ ಇದರ ಒಂದು ಬ್ಯಾರೇಜ್ಗಳನ್ನು ಓಪನ್ ಮಾಡಲಾಗಿದೆ, ಗೇಟ್ಗಳನ್ನು ತೆರವು ಮಾಡಲಾಗಿದೆ. ಯಾಕಂದರೆ ತುಂಬೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಮುಖವಾಗಿ ಮಂಗಳೂರಿಗೆ ನೀರು ನೀಡುವಂತಹ ಡ್ಯಾಮ್ ಅದು ಹರೇಕಳ ಡ್ಯಾಮ್. ಹಾಗಾಗಿ ಇಲ್ಲಿ ನೀರಿನ ಒಳಹರಿವು ಜಾಸ್ತಿ ಇದೆ. AMR ಮತ್ತು ತುಂಬೆ ಡ್ಯಾಮ್ ಬಳಿಕ ಇಲ್ಲಿ ನೀರಿನ ಒಳಹರಿವು ಜಾಸ್ತಿ ಇದೆ ಅಂತ ಕಾರಣದಿಂದಾಗಿ ಇಲ್ಲೂ ಕೂಡ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ನದಿ ಇಲ್ಲಿಂದ ಹರಿದು ಸೀದಾ ಸಮುದ್ರಕ್ಕೆ ಸೇರುವಂಥದ್ದು. ಹಾಗಾಗಿ ಈ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಯಾಕಂದರೆ ಇವತ್ತು ಕೂಡ ಮಂಗಳೂರಿನಲ್ಲಿ ಧಾರಾಕಾರ ಮಳೆ, ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸುಮಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸಬೇಕು. ಈ ತರ ಭಾರಿ ಮಳೆ ಆದ ಸಂದರ್ಭ ನೇತ್ರಾವತಿ ನದಿ ತೀರದ ಜನರು ಸಂಕಷ್ಟಕ್ಕೀಡಾಗ್ತಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ನೆರೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಪಕ್ಕದಲ್ಲಿರುವಂತಹ ತೋಟಗಳಾಗಿರ್ಬೋದು, ಮನೆಗಳಿಗೆ ನೀರು ನುಗ್ತಾ ಇರುತ್ತೆ. ಹಾಗಾಗಿ ನೇತ್ರಾವತಿ ತಪ್ಪಲಿನ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಲಾಗಿದೆ. ಎಲ್ಲೆಲ್ಲ ನೆರೆ ನೀರು ನುಗ್ಗಿದೆಯೋ ಆ ಭಾಗದ ಜನರನ್ನ ಸ್ಥಳಾಂತರ ಮಾಡುವಂತ
ಕೆಲಸಗಳು ಕೂಡ ಆಗ್ತಾ ಇದೆ. NDRF ಕೂಡ ಎಲ್ಲೆಲ್ಲ ನೆರೆ ಪೀಡಿತ ಪ್ರದೇಶ ಇದೆಯೋ ಅಲ್ಲೆಲ್ಲ ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದೆ. ಇದು ಹರೆಕಳ ಡ್ಯಾಮ್ ಏನಿದೆ ಇದರ ಒಂದು ಚಿತ್ರಣ. ಇಲ್ಲಿ ನೇತ್ರಾವತಿ ಹರಿತಾ ಇರುವಂಥದ್ದು. ಯಾಕಂದ್ರೆ AMR ಮತ್ತು ತುಂಬೆ ಡ್ಯಾಮ್ನಲ್ಲಿ ನೀರು ಒಳಹರಿವು ಜಾಸ್ತಿ ಆದ ಬಳಿಕ ಇಲ್ಲಿ ಓಪನ್ ಮಾಡಲಾಗುತ್ತೆ. ಸೊ ಇದು ಪ್ರಮುಖ ಡ್ಯಾಮ್ ಆಗಿದೆ. ಇಲ್ಲಿಂದ ಸೀದಾ ಹೋಗಿ ಸಮುದ್ರಕ್ಕೆ ನೀರು ಹೋಗಿ ಸೇರುವಂಥದ್ದು. ಇದು ಇಲ್ಲಿ ಕಂಡು ಬರ್ತಾ ಇರುವಂತಹ ಸದ್ಯದ ಒಂದು ದೃಶ್ಯ. ಮತ್ತು ಇಲ್ಲಿ ನೀರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಲ್ಲೊಂಥರ ಮುಳುಗಡೆಯ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ಅದು ಕಂಟಿನ್ಯೂ ಆಗುತ್ತೆ ಮಂಗಳೂರು ಭಾಗದಲ್ಲೂ ಕೂಡ. ಮತ್ತು ಇಲ್ಲಿ ಮುಳುಗಡೆ ಆಯಿತು ಅಂತ ಹೇಳಿದ್ರೆ ಬಂಟ್ವಾಳ ಭಾಗದಲ್ಲೂ ಕೂಡ ಮುಳುಗಡೆ ಆಗುವಂತ ಒಂದು ಭೀತಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸದ್ಯ ಇದು ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಒಂದು ಮಳೆಯ ಚಿತ್ರಣ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನೂ 3 ಗಂಟೆ ನಿರಂತರವಾಗಿ ಮಳೆ ಸುರಿಯುತ್ತೆ, ಧಾರಾಕಾರ ಮಳೆ ಸುರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಯಾವುದೇ ಅಪಾಯಗಳು ಎದುರಾಗದಂತ ರೀತಿಯಲ್ಲಿ ಸರ್ವಸನ್ನದ್ಧವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.